ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. KEA ಕಡೆಯಿಂದ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಏನೋ ಅನೌನ್ಸ್ ಆಯಿತು. ಎಲ್ಲ ಚೆಕ್ ಮಾಡ್ಕೊಂಡಿದ್ದೀರ ಅಂತ ಅನ್ಕೊತೀನಿ. ಅದಾದಮೇಲೆ ನೆಕ್ಸ್ಟು ಈಗ ಈ ವರ್ಷ ಭಾಳಷ್ಟು ಚೇಂಜಸ್ನ ಮಾಡ್ತಾ ಇದ್ದಾರೆ. ಮುಂಚೆ ಏನಂತ ತಿಳಿಸಿದ್ರು, ನಿಮಗೆ ಇರೋದು ಚಾಯ್ಸ್ 1 ಮತ್ತು ಚಾಯ್ಸ್ 4 ಅಂತ ತಿಳಿಸಿದ್ರು. ಬಟ್ ಇವಾಗ ಚೇಂಜ್ ಮಾಡಿದ್ದಾರೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 4 ಚಾಯ್ಸ್ ಇದೆ. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮೇನ್ ಚಾನಲ್ KCT ವಿತ್ HM ಈ ಒಂದು ಚಾನಲ್ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಹೊತ್ತಲ್ಲೇ ವೆಯ್ಟ್ ಮಾಡ್ತಾ ಇರಿ. ಈ ಒಂದು ವಿಡಿಯೋದಲ್ಲಿ ನಾನು KEA ಕಡೆಯಿಂದ ಒಂದು ಇಂಪಾರ್ಟೆಂಟ್ ನೋಟ್ಸ್ ಒಂದಷ್ಟು ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದಾರೆ. ಇದೆಲ್ಲ ನೀವು ಖಂಡಿತವಾಗಿಯೂ ತಿಳ್ಕೊಂಡಿರಲೇಬೇಕು. ನೆಕ್ಸ್ಟ್ ಯೂಸ್ ಆಗುತ್ತೆ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬೇಕು ಅಂತ ಹೇಳಿದ್ರೆ ವಿಡಿಯೋನ 1.5x ಅಥವಾ 2x ಹಾಕೊಂಡು ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ. ಯಾಕೆಂತ ಹೇಳಿದ್ರೆ KCT ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲಲ್ಲಿ ಫ್ರೀ ಆಗಿರುತ್ತೆ. ಮೊದಲನೇದಾಗಿ, ಆಪ್ಷನ್ಸ್ ಎಂಟರ್ಡ್ ಅಪ್ ಟು 1 PM ಆನ್ 26th August ಹ್ಯಾಸ್ ಬಿನ್ ಕನ್ಸಿಡರ್ಡ್ ಫಾರ್ ದಿಸ್ ಸೆಕೆಂಡ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್. ಇದು ಪ್ರತಿಯೊಬ್ಬರಿಗೂ ಗೊತ್ತು. ನೀವು 26ನೇ ತಾರೀಕು ತನಕ ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಆ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ನ ನೋಡಿಕೊಂಡು ಈಗ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ನ ಅನೌನ್ಸ್ ಮಾಡಿದ್ದಾರೆ, ಅಂದರೆ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ನ. ನೆಕ್ಸ್ಟು, this is UG CET 2025 second round final seat allotment result. Candidates should not report to the allotted college based on this result sheet. ಅಂದರೆ ಈಗ ನೀವು ಯಾವುದೇ ರೀತಿ ಕಾಲೇಜ್ಗೆ ರಿಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಈ ಒಂದು ಏನು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ನ ನೋಡಿಕೊಂಡು. ನೆಕ್ಸ್ಟು ಪ್ರೋಸೆಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಟು ಬಿ ಟೇಕನ್ ಬೈ ದ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್. ನೀವು ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ, ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಸೆಲೆಕ್ಟ್ ಎನಿ ಒನ್ ಚಾಯ್ಸ್ ಔಟ್ ಆಫ್ ದ 4 choices ವಿಚ್ ಆರ್ ಸೂಟಬಲ್ ಫಾರ್ ದೆಮ್ ಬಿಫೋರ್ ಇಂಡಿಕೇಟಿಂಗ್ ಎನಿ ಚಾಯ್ಸ್ ನಂಬರ್. ಕ್ಯಾಂಡಿಡೇಟ್ಸ್ ಪ್ಲೀಸ್ read and understand the implication of each choice and select the appropriate choice. ಸೊ ತುಂಬ ಇಂಪಾರ್ಟೆಂಟ್ ಈ ಪಾಯಿಂಟು. ಈಗ ನೆಕ್ಸ್ಟು ನಿಮಗೆ ಇರೋದೇನೆ ಚಾಯ್ಸ್ ಎಂಟ್ರಿ. ಸೊ ಈಗ ಕಟ್ ಆಫ್ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ರೌಂಡ್ಗೆ ಯಾರು ಹೋಗ್ಬೇಕು ಅಂದ್ಕೊಂಡಿದ್ರೆ ಆ ಒಂದು ಕಟ್ ಆಫ್ನ ಒಂದ್ಸಲ ಚೆಕ್ಔಟ್ ಮಾಡಿ. ನೆಕ್ಸ್ಟು ನೀವು ಚಾಯ್ಸ್ ಎಂಟ್ರಿ ಬರುತ್ತೆ. ನೆಕ್ಸ್ಟ್ ಪ್ರೋಸೆಸ್ಸೇ ಚಾಯ್ಸ್ ಎಂಟ್ರಿ. ಈ ಒಂದು ಚಾಯ್ಸ್ ಎಂಟ್ರಿ ತುಂಬ ಇಂಪಾರ್ಟೆಂಟು. ನೀವು ಏನು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾ, ಅಥವಾ ಸೀಟ್ನ ಹೋಲ್ಡ್ ಮಾಡಬೇಕಾ, ಅಥವಾ ಸೀಟ್ನ ಕ್ಯಾನ್ಸಲ್ ಮಾಡಬೇಕಾ, ಈ ಎಲ್ಲದೂ ಈ ಒಂದು ಚಾಯ್ಸ್ ಎಂಟ್ರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ದರಿಂದ ನೀವು ಮಿಸ್ ಮಾಡ್ದೇ ಈ ಒಂದು ಚಾಯ್ಸ್ ಎಂಟ್ರಿ ನೆಕ್ಸ್ಟು ಮೈನ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂದಲ್ಲ, ನಿಮಗೆ ಏನೂ ಡೌಟ್ಸ್ ಇಲ್ದಿರಂಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೊರೆಯೋಕೆ ಅವಶ್ಯಕತೆ ಇಲ್ಲ, ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಬಟ್ ಚಾಯ್ಸ್ ಎಂಟ್ರಿ ಒಂದೇ ಸಲ ಮಾಡೋದಕ್ಕಾಗೋದು. ಚಾಯ್ಸ್ 4 ಸೆಲೆಕ್ಟ್ ಮಾಡಿದವ್ರು ಮಾತ್ರ ನೀವು ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟು, ಚಾಯ್ಸ್ ಡೀಟೇಲ್ಸ್ ಆರ್ hosted on KEA website. Further process, please read the instructions guidelines carefully. ಅಂದರೆ ನೆಕ್ಸ್ಟು ಏನೇ ಪ್ರೋಸೆಸ್ ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ KEA ವೆಬ್ಸೈಟಲ್ಲೇ ಅಪ್ಡೇಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸೊ ನೆಕ್ಸ್ಟು, ಇಫ್ ಎ ಕ್ಯಾಂಡಿಡೇಟ್ ಫೇಲ್ಸ್ ಟು ಎಕ್ಸಸೈಸ್ ಎನಿ ಚಾಯ್ಸ್ ವಿತಿನ್ ದ stipulated date and time, then the seat allotted to such candidate stands cancelled automatically without any further notice. In this regard, he and she will not allowed to participate in further round. ಯಾರೆಲ್ಲ ಚಾಯ್ಸ್ ಎಂಟ್ರಿನೇ ಮಾಡಲ್ಲ, ಈಗ ಚಾಯ್ಸ್ 1, 2, 3, 4 ಯಾವ ಚಾಯ್ಸ್ನು ನೀವು ಚೂಸ್ ಮಾಡಲ್ಲ ಅಂದರೆ ನಿಮ್ಮ ಸೀಟ್ನ ಆಟೋಮೆಟಿಕಲಿ ಕ್ಯಾನ್ಸಲ್ ಮಾಡ್ತಾರೆ. ನಿಮಗೆ ಯಾವುದೇ ರೀತಿ ನೋಟಿಫಿಕೇಷನ್ ಆಗಲಿ ಅಥವಾ ಮೆಸೇಜ್ನಾಗಲಿ ಕಳಿಸೋದಿಲ್ಲ. ಮತ್ತು ನಿಮಗೆ ಅಂದರೆ ನೆಕ್ಸ್ಟ್ ಇಯರಲ್ಲಿ ನೀವು ಮತ್ತೆ ಈ ಒಂದು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಾಗೋದಿಲ್ಲ. ಅಕಸ್ಮಾತ್ ನಿಮ್ಗೆ ಸೀಟ್ ಬೇಡವಾ, ಲೀಗಲಾಗಿ ಚಾಯ್ಸ್ 4ನ ಸೆಲೆಕ್ಟ್ ಮಾಡಿ ಎಕ್ಸಿಟ್ ಆಗಿ, ಅದರಲ್ಲೇನಿದೆ ಅಲ್ವಾ. ನೆಕ್ಸ್ಟು, ಕ್ಯಾಂಡಿಡೇಟ್ಸ್ ಹೂ ಆರ್ ನಾಟ್ ಅಲಾಟೆಡ್ ಎನಿ ಸೀಟ್ ಇನ್ ದಿಸ್ ರೌಂಡ್ ನೀಡ್ ನಾಟ್ ಎಕ್ಸಸೈಸ್ ಎನಿ ಚಾಯ್ಸ್ ಎಂಟ್ರಿ, ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ಆ್ಯಸ್ ಪರ್ ಇನ್ಸ್ಟ್ರಕ್ಷನ್ಸ್. ಅಂದರೆ ಈಗ ಯಾರಿಗೆಲ್ಲ ನಿಮಗೆ ಸೀಟು ಸಿಕ್ಕಿಲ್ಲ, ನೀವು ಏನು ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ, ನೀವು ಡೈರೆಕ್ಟಾಗಿ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. KEA shall not be responsible for any action consequences resulting due to non-diligent follow-up of notifications and publications appearing on KEA website about the seat allotment. Candidates are informed to visit the KEA website at least twice every day for updates. ಸೊ ಇಲ್ಲೇನಂತ ಮೆನ್ಷನ್ ಮಾಡಿದ್ದಾರೆ, ನೀವು ಭಾಳ ಕೇರ್ಫುಲ್ ಆಗಿರಬೇಕು. KEA ಅವರು ಏನು ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾರೆ ಅದನ್ನು ಮಾತ್ರ ಫಾಲೋ ಮಾಡಿ. ಅಟ್ಲೀಸ್ಟ್ 2 ಸಲನಾದರೂ ನೀವು ಡೈಲಿ KEA ವೆಬ್ಸೈಟ್ನ ವಿಸಿಟ್ ಮಾಡಬೇಕು ಅಂತ ತಿಳಿಸಿದ್ದಾರೆ. ಇದೆಲ್ಲನೂ ನೀವು ಕರೆಕ್ಟಾಗಿ ಒಂದು ಸಲ ಓದ್ಕೊಳ್ಳಿ. ಸೊ ಪ್ರತಿಯೊಂದು ಪಾಯಿಂಟು ನೆಕ್ಸ್ಟ್ ಏನೆಲ್ಲ ಸ್ಟೆಪ್ ಇರುತ್ತೆ, ಪ್ರತಿಯೊಂದು ಸ್ಟೆಪ್ಪು ತುಂಬ ಇಂಪಾರ್ಟೆಂಟು. ಫೀಸ್ ಪೇಮೆಂಟಿಂದ ಇರ್ಬೋದು. ಫಸ್ಟ್ ಬರೋದೇ ನಿಮಗೆ ಚಾಯ್ಸ್ ಎಂಟ್ರಿಯಿಂದ ನೆಕ್ಸ್ಟು ಚಲನ್ ಡೌನ್ಲೋಡ್ ಇರುತ್ತೆ. ಸೊ ಚಲನ್ ಡೌನ್ಲೋಡ್ ಆದಮೇಲೆ ಅದರ ನೆಕ್ಸ್ಟು ಫೀಸ್ ಪೇಮೆಂಟ್ ಇರುತ್ತೆ. ಫೀಸ್ ಪೇಮೆಂಟ್ ಆದಮೇಲೆ ಕನ್ಫರ್ಮೇಷನ್ ಸ್ಲಿಪ್ ಇರುತ್ತೆ. ಕನ್ಫರ್ಮೇಷನ್ ಸ್ಲಿಪ್ ಆದಮೇಲೆ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ. ಯಾರೆಲ್ಲ ಚಾಯ್ಸ್ 1ನ ಕೊಡ್ತೀರಾ ಅವರು. ನೆಕ್ಸ್ಟು ಚಾಯ್ಸ್ 2 ಕೊಡೋರು ನೀವು ಕೂಡ ಚಾಯ್ಸ್ ಎಂಟ್ರಿ ಆದಮೇಲೆ ಫೀಸ್ ಪೇಮೆಂಟ್ ಅಂದರೆ ಚಲನ್ ಡೌನ್ಲೋಡ್ ಮಾಡಿಕೊಂಡು
ಫೀಸ್ ಪೇಮೆಂಟ್ ಮಾಡ್ತೀರಾ. ಫೀಸ್ ಪೇಮೆಂಟ್ ಆದಮೇಲೆ ಕನ್ಫರ್ಮೇಷನ್ ಸ್ಲಿಪ್ಪು ನಿಮಗೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಮಾಡೋದು ಚಾಯ್ಸ್, ಅಂದರೆ ಕನ್ಫರ್ಮೇಷನ್ ಸ್ಲಿಪ್ಪು ನಿಮಗೆ ಬರುತ್ತಾ ಬರಲ್ವಾ ಅದು ಇನ್ನೂ ಗ್ಯಾರಂಟಿ ಇಲ್ಲ. ಇದು ಸೆಕೆಂಡ್ ರೌಂಡಲ್ಲಿ ಈ ರೀತಿ ಫಸ್ಟ್ ಟೈಮ್ ಮಾಡ್ತಿರೋದು, ಅಂದರೆ ಹೋಲ್ಡ್ ಮಾಡ್ಕೊಂಡು ನೀವು ಫೀಸ್ ಪೇಮೆಂಟ್ ಮಾಡೋದಕ್ಕೆ. ನೋಡೋದು ಏನು ಚೇಂಜಸ್ ಮಾಡ್ತಾರೆ ಅಂತ. ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.